ತಂದಾನೇ ನನಿತಾನ. ಪ್ರಸ್ತುತ ತೋಟಗಾರಿಕೆ ಬೆಳೆಗಳತ್ತ ಹೆಚ್ಚು ಹೆಚ್ಚು ಕೃಷಿಕರು ಆಕರ್ಷಿತರಾಗುತ್ತಿದ್ದು, ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೆಚ್ಚಿನ ಉತ್ಪಾದನೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವುಗಳಲ್ಲಿ ತೋಟಗಾರಿಕೆ ಇಲಾಖೆಯ ನೆರವಿನಿಂದ ಅನುಷ್ಠಾನಗೊಳ್ಳುತ್ತಿರುವ ಹಸಿರು ಮನೆ ತಾಂತ್ರಿಕತೆಯೂ ಒಂದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯಗಳ ಮಧ್ಯದಲ್ಲಿಯೂ ಸಂರಕ್ಷಿತ ವಾತಾವರಣ ಕಲ್ಪಿಸಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ ನಿಖರ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಹೆಚ್ಚಿನ ಇಳುವರಿ ಪಡೆಯುವುದು ಈ ತಾಂತ್ರಿಕತೆಯ ವೈಶಿಷ್ಟ್ಯತೆ. ಇತ್ತೀಚಿನ ದಿನಗಳಲ್ಲಿ ಈ ಹವಾಮಾನ ವೈಪರೀತ್ಯದಿಂದಾಗಿ ಮತ್ತು ಸೀಸನಲ್ಲು ಏನು ನಾವು ಒಂದು ಹವಾಮಾನ ಆಧಾರಿತ ಕೃಷಿಯನ್ನು ನಾವು ಮಾಡ್ತಾ ಇರುವಂಥ ಈ ಒಂದು ಕಾಲದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲ ತರಕಾರಿಗಳನ್ನು ವರ್ಷ ಪೂರ್ತಿ ಬೆಳೀಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಹೇಳಿ ಪಾಲಿ ಹೌಸ್ನಲ್ಲಿ ತರಕಾರಿಗಳನ್ನು ಬೆಳೆಯೋದು. ಮತ್ತು ಈ ಪಾಲಿ ಹೌಸ್ನಲ್ಲಿ ಬೆಳೆಯುವಂಥ ತರಕಾರಿಗಳ ಅನುಕೂಲ ಏನು ಅಂತಂದರೆ, ಇದರಲ್ಲಿ ಹೆಚ್ಚು ಕ್ರಿಮಿನಾಶಕಗಳನ್ನು ನಾವು ಉಪಯೋಗಿಸೋದಿಲ್ಲ. ಯಾಕೆಂತಂದರೆ ರೋಗ ಮತ್ತು ಕೀಟಗಳ ನಿಯಂತ್ರಣಕ್ಕೆ ನಾವು ಪ್ರೊಟೆಕ್ಟ್ ಮಾಡೋದ್ರಿಂದ ಇದು ಹೆಚ್ಚು ರೋಗ ಮತ್ತು ಕೀಟಗಳ ಬಾಧೆ ಇರೋದಿಲ್ಲ. ಹಾಗಾಗಿ ನಾವು ಕೀಟನಾಶಕಗಳಾಗಲಿ ಅಥವಾ ರೋಗನಾಶಕಗಳಾಗಲಿ ಸಿಂಪಡಣೆ ತುಂಬ ಕಡಿಮೆ ಇರ್ತದೆ. ಇನ್ನೊಂದು, ನಾವು ಇದನ್ನು ನಿಖರವಾಗಿ ಬೇಸಾಯ ಮಾಡ್ಬೋದು. ಇದರಲ್ಲಿ ಇದು ಹೊರಗಡೆಯಿಂದ ಮಳೆ ಆಗಲಿ ಅಥವಾ ಅತಿಯಾದ ಮಳೆ ಆಗಲಿ ಅಥವಾ ಮಳೆ ಇಲ್ಲದೇ ಇರುವಂಥ ಸಂದರ್ಭಗಳಲ್ಲೂ ಕೂಡ ನಾವು ಡ್ರಿಪ್ ಇರಿಗೇಷನ್ನ ಉಪಯೋಗಿಸ್ಕೊಂಡು ತುಂತುರು ಹನಿ ನೀರಾವರಿ ಅಥವಾ ಹನಿ ನೀರಾವರಿಗಳನ್ನು ಉಪಯೋಗಿಸ್ಕೊಂಡು ಇದನ್ನು ನಾವು ಬೇಸಾಯ ಮಾಡ್ಬೋದು. ಹಾಗೆ ಅತ್ಯಂತ ಚಳಿಗಾಲ ನಮ್ಮ ಡಿಸೆಂಬರ್ ಜನವರಿ ಟೈಮಲ್ಲೂ ಕೂಡ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಥವಾ ಪಾಲಿ ಹೌಸ್ನಲ್ಲಿ ನಾವು ತರಕಾರಿಗಳನ್ನು ಬೆಳಿಬೋದು. ಇದು ಸಾಮಾನ್ಯವಾಗಿ ಹೈ ವ್ಯಾಲ್ಯೂ ಅಂತ ಹೇಳ್ತಾರೆ, ತುಂಬ ಕಾಸ್ಟ್ಲಿ ಆಗುವಂಥ ಬೆಳೆಗಳನ್ನು ಇದರಲ್ಲಿ ಬೆಳೀತಾರೆ. ಎಕ್ಸಾಂಪಲ್ಲು ನಾವು ಈಗಾಗಲೇ ಸಾಕಷ್ಟು ರೈತರು ಇದನ್ನು ಅಳವಡಿಸ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮು, ಕಲರ್ ಕ್ಯಾಪ್ಸಿಕಮ್ ಇರ್ಬೋದು, ಮತ್ತು ಇಂಗ್ಲೀಷ್ ಕುಕ್ಯುಂಬರ್ ಇರ್ಬೋದು, ಅಥವಾ ಹೂವಿನ ಬೆಳೆಗಳಿರ್ಬೋದು. ಇವೆಲ್ಲವನ್ನು ಕೂಡ ನಾವು ಈ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಏನು ಹೇಳ್ತೀವಿ, ಸಂರಕ್ಷಿತ ಬೇಸಾಯವನ್ನು, ಸಂರಕ್ಷಿತ ಘಟಕದಡಿ ಬೇಸಾಯವನ್ನು ಮಾಡ್ತಾಯಿದ್ದೀವಿ. ಇದರಲ್ಲೂ ಕೂಡ ನಾವು 50% ಸಬ್ಸಿಡಿಯನ್ನು ನಾವು ರೈತರಿಗೆ, ಎಲ್ಲ ಥರದ ರೈತರಿಗೆ ಕೊಡ್ತಾಯಿದ್ದೀವಿ. ಸೊ ಇದಕ್ಕಾಗಿ ಕನ್ಸ್ಟ್ರಕ್ಟರ್ಸ್, ಈ ಪಾಲಿ ಹೌಸನ್ನು ಯಾರು ಕಟ್ತಾರೆ ಅಥವಾ ನಿರ್ಮಾಣ ಮಾಡ್ತಾರೆ ಅವ್ರದ್ದು ಒಂದು ಪ್ಯಾನಲ್ನೂ ಕೂಡ ನಾವು ಉತ್ತಮ ಗುಣಮಟ್ಟದ ಪಾಲಿ ಹೌಸನ್ನು ಕಟ್ಕೊಡ್ಲಿಕ್ಕೆ ಸಮರ್ಥರಾದಂಥ ಕೆಲವು ಇವ್ರನ್ನ ಕಂಪನಿಗಳನ್ನ ನಾವು ಈಗ ಎಂಪ್ಯಾನಲ್ ಮಾಡ್ತಾಯಿದ್ದೀವಿ. ಅದು ಸರಿಸುಮಾರು 16 ರಿಂದ 17 ಲಕ್ಷ ರೂಪಾಯಿ ಪ್ರತಿ ಎಕರೆಯ ಪಾಲಿ ಹೌಸ್ ನಿರ್ಮಾಣಕ್ಕೆ 16 ರಿಂದ 17 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು, ಸಹಾಯಧನವನ್ನು ರೈತರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಈ ವರ್ಷದಲ್ಲಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ನಾವು ಮೀಸಲಿಟ್ಟಿದ್ದೇವೆ. ಇದು ಎಲ್ಲ ಥರದ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಅದರಲ್ಲೂ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಜಿಲ್ಲೆಗಳಿಗೆ ತುಂಬ ಬೇಡಿಕೆ ಇರೋದರಿಂದ ಅವ್ರಿಗೋಸ್ಕರನೇ, ಮತ್ತು ಇದನ್ನು ಸುಮಾರು ಉತ್ತರ ಕರ್ನಾಟಕದಲ್ಲಿ ಕೂಡ ಇದನ್ನು ಪ್ರಚಲಿತವಾಗಿ ತರಬೇಕು, ಅದನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ಅಲ್ಲೂ ಕೂಡ ನಾವು ಈ ಯೋಜನೆಗಳನ್ನ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಸಾಮಾನ್ಯವಾಗಿ ಈಗ ಈ ಯೋಜನೆಗಳನ್ನು ಪಡೀಲಿಕ್ಕೋಸ್ಕರ ನೀವು ನಮ್ಮ ಪ್ರತಿ ತಾಲೂಕಿನಲ್ಲೂ ಕೂಡ, ನಮ್ಮ ತಾಲೂಕು ಹಾಗೂ ಈಗ ಇತ್ತೀಚಿನ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಅಲ್ಲೂ ಕೂಡ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿರ್ತಾರೆ. ಸಂಬಂಧಪಟ್ಟವರು, ತಾವು ಇಂಟ್ರೆಸ್ಟ್ ಇರುವಂಥವರು ರೈತರು ನಮ್ಮ ಅಧಿಕಾರಿಗಳನ್ನು ಭೇಟಿಯಾಗಿ ಅವ್ರಿಗೊಂದು ರಿಕ್ವೆಷನ್ ಅಂದರೆ ಒಂದು ಪತ್ರ ಕೊಡಬೇಕು. ನಮಗೆ ಒಂದು ಪಾಲಿ ಹೌಸ್ ನಾವು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಬೇಡಿಕೆ ಪತ್ರ ಕೊಟ್ಟರೆ, ಆ ಪತ್ರವನ್ನು ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅವರ ಜಿಲ್ಲೆಯಲ್ಲಿ ಅನುದಾನ ಲಭ್ಯವಿರುವ ಅನುದಾನದ ಮೇಲೆ ಅವರಿಗೆ ಒಂದು ಒಪ್ಪಿಗೆ ಪತ್ರ ಕೊಡ್ತಾರೆ. ನೀವು ಕನ್ಸ್ಟ್ರಕ್ಷನ್ಸ್ ಮಾಡಿಸ್ಕೊಳ್ಳಿ, ನಾವು ನಿಮಗೆ ಸಬ್ಸಿಡಿ ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಒಂದು ಒಪ್ಪಿಗೆ ಪತ್ರ ಕೊಡ್ತಾರೆ. ಆ ಒಪ್ಪಿಗೆ ಪತ್ರ ಪಡೆದ ನಂತರನೇ ನಮ್ಮ ರೈತರು ನಿರ್ಮಾಣ ಮಾಡಿಕೊಡ್ಬೇಕು. ಅಂಥ ನಿರ್ಮಾಣ ಮಾಡಿದ ಕನ್ಸ್ಟ್ರಕ್ಷನ್ ಮಾಡಿದ ಪಾಲಿ ಹೌಸಿಗೆ ಮಾತ್ರ ನಾವು ಸಬ್ಸಿಡಿ ಕೊಡಲಿಕ್ಕಾಗುತ್ತೆ. ಇಲ್ಲಾಂದರೆ ತುಂಬ ಬೇಡಿಕೆ ಇರೋ ಕಾರಣದಿಂದ ಮೊದಲು ಯಾರು ಬರ್ತಾರೆ ಅವ್ರಿಗೆ ಆ ರೀತಿ ನಾವು ಸೀನಿಯಾರಿಟಿ ಮೇಲೆ ಕೊಡಬೇಕು ಅಂತ ಮಾಡಿದ್ದೇವೆ. ಇದನ್ನು ನೀವು ಪಡ್ಕೊಳ್ಬೇಕು ಅಂದರೆ ನೇರವಾಗಿ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಈಗ ಇದನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ಯಾನೆಲ್ ಏನು ಮಾಡಿದ್ದೀವಿ, ಆ ಪ್ಯಾನೆಲನ್ನು ಮಾಡಿದ್ದನ್ನು ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳ
ಅಧಿಕಾರಿಗಳ ಹತ್ರ ಲಭ್ಯವಿರುವಂತೆ ನಾವು ಎಲ್ಲ ಒಂದು ಲಿಸ್ಟನ್ನ ಅವ್ರು ಕಳಿಸ್ತೇವೆ. ನೀವು ಅವ್ರನ್ನ ಒಪ್ಪಿಗೆ ಪತ್ರನ ತೊಗೊಳಕ್ಕೆ ಹೋದಾಗ ಆ ಒಂದು ಲಿಸ್ಟನ್ನ ನೋಡಿ ನಿಮಗೆ ಆ ಒಂದು ಪಟ್ಟಿಯಲ್ಲಿ ಯಾರು ನಿಮಗೆ ಅನುಕೂಲವಾಗಿ ನಿರ್ಮಾಣ ಮಾಡಿಕೊಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ, ಅವ್ರ ಮುಖಾಂತರ ನೀವು ನಿರ್ಮಾಣ ಮಾಡಿ ಸಂಬಂಧಪಟ್ಟ ದಾಖಲಾತಿಗಳನ್ನು ನಮ್ಮ ಇಲಾಖೆಗೆ ಸಲ್ಲಿಸಿ ಅದು ಪ್ರೊಸೀಜರ್ ಪ್ರಕಾರ ನೀವು ಸಬ್ಸಿಡಿಯನ್ನು ಪಡೆದುಕೊಳ್ಬೋದು. ಈ ಪಾಲಿ ಹೌಸನ್ನು ನಾವು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ NHM ಅಂತ ಹೇಳ್ತೀವಿ. ಅದರ ಅಡಿಯಲ್ಲಿ ಸಾಮಾನ್ಯವಾಗಿ ನಾವು ಇದುವರೆಗೂ ಕೇವಲ 10 ಗುಂಟೆಯ ಪ್ರದೇಶಕ್ಕೆ ಮಾತ್ರ ಪಾಲಿ ಹೌಸನ್ನು ನಾವು ಕೊಡ್ತಾಯಿದ್ವಿ ಸಬ್ಸಿಡಿನ. ಈಗ ನಾವು RKVY ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಹೆಚ್ಚಿನ 10 ಗುಂಟೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಅಳವಡಿಸ್ಕೊಳ್ಳೋ ರೈತರಿಗೂ ಕೂಡ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ಈ RKVY ಯೋಜನೆ ಅಡಿಯಲ್ಲಿ ಮಾಡ್ತಾಯಿದ್ವಿ. ಇದನ್ನು ನಾವು 1 ಎಕರೆವರೆಗೂ ನಾವು ವಿಸ್ತರಿಸಿದ್ದೇವೆ. ರೈತರು 10 ಗುಂಟೆ ಮಿನಿಮಮ್ ಆದರೆ ಮ್ಯಾಕ್ಸಿಮಮ್ 1 ಎಕರೆವರೆಗೂ ನಮ್ಮಲ್ಲಿ ಸಬ್ಸಿಡಿಯನ್ನು ಪಡೆದುಕೊಳ್ಬೋದು. ಒಟ್ಟಾರೆ ಕೃಷಿಕರು ಈ ಎಲ್ಲ ನೂತನ ತಾಂತ್ರಿಕತೆಗಳನ್ನು ಯಶಸ್ವಿಯಾಗಿ ಅಳವಡಿಸಿ ತಮ್ಮ ಕೃಷಿಯನ್ನು ಇನ್ನೂ ಲಾಭದಾಯಕ ಹಾಗೂ ಸುಸ್ಥಿರಗೊಳಿಸಬಹುದಾಗಿದೆ. ಕೃಷಿಯ ಜೊತೆಗೆ ಕುಕ್ಕುಟ ಪಾಲನೆ ಉಪಕಸುವಾಗಿ ಕೈಗೊಳ್ಳಲಾಗುತ್ತಿತ್ತು. ಆದರೆ ಇಂದು ಕುಕ್ಕುಟ ಪಾಲನೆ ಸ್ವತಂತ್ರ ಉದ್ಯಮವಾಗಿ ಬೆಳೆದಿದೆ. ಚೆನ್ನಾಗಿ ಗಾಳಿ ಬೆಳಕು ಬರುವಂತಹ ಸ್ಥಳದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿ ಕೋಳಿ ಸಾಕಣೆ ಮಾಡಿದಲ್ಲಿ ಇದು ಅತ್ಯಂತ ಲಾಭದಾಯಕ ಉದ್ಯಮವಾಗುವುದರಲ್ಲಿ ಸಂಶಯವಿಲ್ಲ. ಮಹಿಳೆಯರಿಗೆ ಈ ಉದ್ಯಮ ಅತ್ಯಂತ ಸೂಕ್ತ. ಹೀಗೆ ತಮ್ಮ ತೋಟದಲ್ಲಿ ಕುಕ್ಕಟ ಪಾಲನೆ ಮಾಡಿ ಯಶಸ್ವಿಯಾಗಿದ್ದಾರೆ ತುಮಕೂರಿನ ದೊಡ್ಡ ತಮ್ಮಯ್ಯನ ಪಾಳ್ಯದ ಆಶಾ ಕಾಶಿನಾಥ್ ಅವರು. ಅಡಿಕೆ ತೋಟ, ತೆಂಗಿಂದು, ಮಾವಿಂದು ಎಲ್ಲ ಥರ ತೋಟ ಇದೆ. ಮತ್ತು ರಾಗಿ ಬೆಳೆ, ಭತ್ತ ಎಲ್ಲ ಬೆಳಿತೀವಿ. ನೀರಾವರಿ ಚೆನ್ನಾಗಿದೆ. ಮತ್ತು 2 ಬೋರ್ ಬೇರೆ ಹಾಕ್ಸಿದ್ದೀವಿ. ನೀರು ಚೆನ್ನಾಗಿರೋದ್ರಿಂದ ನಾವು ವ್ಯವಸಾಯ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ದೀವಿ. ಹಾಗೆಯೇ ಈಗ ಮಾಡ್ತಾ ನಮಗೆ ಒಂದು ಬೇರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ನನ್ನ ಫ್ರೆಂಡ್ ಒಬ್ಬರನ್ನ ಸಲಹೆ ಕೇಳಿದಾಗ ಈ ಥರ ಚಿಕ್ಕತೊಟ್ಲೆಕೆರೆಯಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಮಾಡ್ತಿದ್ರು. ಸರಿ, ಅಲ್ಲಿ ಹೋಗಿ ಪೌಲ್ಟ್ರಿ ಫಾರಮ್ ನೋಡ್ಕೊಬಂದ್ವಿ. ಫಾರಮ್ ನೋಡ್ಕೊಬಂದಾಗ ನಮಗೂ ಅಂತ ಅನ್ನಿಸ್ತು. ನಮಗೂ ಈಗ ಜಮೀನೆಲ್ಲ ಇದೆ, ಜಾಸ್ತಿ ಇರೋದ್ರಿಂದ ತೋಟದ ಬೆಳೆ ಅದ್ರ ಪಡೋದು ನಡೆಯುತ್ತೆ, ಇದು ವ್ಯವಸಾಯ ಇದು ನಡೆಯುತ್ತೆ. ಅದ್ರ ಜೊತೆಗೆ ಇದನ್ನು ನೋಡ್ಕೊಂಡು ಹೋದರೆ ನಮಗೆ ಸೈಡ್ ಬಿಸ್ನೆಸ್ ಆಗುತ್ತೆ. ಮನೇಲಿ ಕೂತ್ಕೊಂಡು ಏನು ಮಾಡೋದು, ಅದ್ರ ಜೊತೆಗೆ ಬೆಳ್ಕೊಂಡು ಹೋಗ್ಬೋದು ಅಂತೇಳಿ ನಾವು ಪೌಲ್ಟ್ರಿ ಫಾರಮ್ ಮಾಡಬೇಕು ಅಂತ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡಿ ನಿರ್ಧಾರ ಮಾಡಿದ್ವಿ. ಸುಮಾರು 12,000 ಕೋಳಿಗಳನ್ನು ಸಾಕುತ್ತಿರುವ ಆಶಾ ಅವರು ಕೋಳಿ ಸಾಕಣೆ ಮನೆ ವಿಸ್ತಾರವಾಗಿದ್ದು ನೆಲ ಸಮತಟ್ಟಾಗಿರಬೇಕು ಮತ್ತು ಛಾವಣಿಗೆ ಹೆಂಚು ಹಾಕುವುದು ಉತ್ತಮ ಎನ್ನುತ್ತಾರೆ. ಅಲ್ಲದೆ ನೀರು ಮತ್ತು ಆಹಾರ ಸರಬರಾಜು ವ್ಯವಸ್ಥಿತವಾಗಿದ್ದು ಹಾಳಾಗದಂತೆ ನೋಡಿಕೊಳ್ಳುವುದು ತುಂಬಾ ಪ್ರಮುಖ ಅಂಶ ಎನ್ನುತ್ತಾರೆ. ನಾವು ಮಾಡ್ಕೊಂಡಿರೋದು ಏನಂತಂದರೆ 23 ಅಡಿ ಅಗಲ ಬರುತ್ತೆ, 251 ಅಡಿ ಉದ್ದ ಬರುತ್ತೆ. ಆ ರೀತಿಯಲ್ಲಿ 2 ಶೆಡ್ಡನ್ನು ನಾವು ಮಾಡಿದ್ದೀವಿ. ಆ ಶೆಡ್ಡಲ್ಲಿ ಒಂದು ಶೆಡ್ಡಿಗೆ ಬಂದು 6,000 ಕೋಳಿ ಸಾಕ್ಬೋದು, ಇನ್ನೊಂದು ಶೆಡ್ ಬಂದು 6,000 ಕೋಳಿ ಸಾಕಬೇಕಾಗುತ್ತೆ. ಹಾಗಾಗಿ ವಾತಾವರಣ ಚೆನ್ನಾಗಿರಬೇಕು ಅಂತ ಕೋಳಿಗೆ ನಾವು ಪೇಷನ್ಸ್ ಆಗಿ ಜಾಗ ಬಿಟ್ಟು ಕಟ್ಟಿ ಅದಕ್ಕೆ ಗಾಳಿ ಬೆಳಕು ಚೆನ್ನಾಗಿರಬೇಕು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ನಾವು ಮಾಡ್ತಾನೂ ಇದ್ದೀವಿ. ಒಂದು ಶೆಡ್ಡು ನಾವು ರೆಡಿ ಮಾಡಬೇಕು ಅಂತಂದರೆ ಅದಕ್ಕೆ ಮೆಶ್ ಬರುತ್ತೆ. ಅಕ್ಕಪಕ್ಕ 2 ಗಾಳಿ ಬೆಳಕು ಚೆನ್ನಾಗಿರಲಿ ಅಂತ ಸ್ವಲ್ಪ ಮೆಶನ್ನ ನಾವು ಹಾಕಬೇಕಾಗುತ್ತೆ. ಆಮೇಲೆ ಹೆಂಚಲ್ಲಿ ಮಾಡಿದ್ರೆ ಏನಂದರೆ ನಮಗೆ ಉಪಯೋಗ ಅಂದರೆ ಬಿಸಿಲು ಚೆನ್ನಾಗಿ ಹೊಡೆಯೋದಿಲ್ಲ. ಬೇಸಿಗೆನಲ್ಲಿ ಶೀಟ್ ಹಾಕ್ಬಿಟ್ರೆ ತುಂಬ ಸೆಕೆ ಆಗುತ್ತೆ ಮತ್ತು ಕೋಳಿಗಳಿಗೆಲ್ಲ ಹೀಟ್ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಹಾಗಾಗಿ ನಾವು ಹೆಂಚನ್ನು ನಾವು ರೂಪಿಂಗಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಸೈಡು ವಾಲ್ ಬಂದು ಜಾಸ್ತಿ ಎತ್ತರನೂ ಕಟ್ಟಬಾರ್ದು, ಲೆವೆಲ್ಲಾಗಿ 1 ಅಡಿ 2 ಅಡಿ ಅಷ್ಟು ಜಾಗದಲ್ಲಿ ನಾವು ಕಟ್ಕೋಬೇಕಾಗುತ್ತೆ ಸೈಡ್ ಗೋಡೆನೆಲ್ಲ. ಮತ್ತು ನೆಲ ಫ್ಲೋರಿಂಗ್ ಎಲ್ಲ ಬಂದುಬಿಟ್ಟು ಮಣ್ಣನ್ನೆಲ್ಲ ಹದ ಮಾಡಬೇಕು. ಹದ ಮಾಡಿ ಲೆವೆಲ್ ಮಾಡಿ ಒಂದು ಸಮ ಓಡಿಸಿ ಅದ್ರ ಮೇಲೆ ಎಲ್ಲ ಸಗಣಿ ನೀರನ್ನೆಲ್ಲ ಸಾರಿಸ್ಬೇಕಾಗುತ್ತೆ. ಅದ್ರ ಮೇಲ್ಗಡೆ ಸುಣ್ಣದ್ದು ನೀರು ಬರುತ್ತೆ, ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಅದನ್ನು ಲೆವೆಲ್ ಮಾಡ್ಕೋಬೇಕಾಗುತ್ತೆ ಜಾಗದ್ದೆಲ್ಲ. ಮತ್ತು ನಮಗೆ ಕರೆಂಟಿಂದೆಲ್ಲ ಏನಂತಂದರೆ ನಾವು 24 hours ಕರೆಂಟ್ ಅಂತ ನಾವು ಹಳ್ಳಿ ಕಡೆ ಸಿಗಲ್ಲ. ಆದರೂ ನಾವು ಈ ಶೆಡ್ಗೋಸ್ಕರನೇ 24 hours ಕರೆಂಟನ್ನು ನಾವು ತೊಗೊಂಡಿದ್ದೀವಿ. ಅದು ಕರೆಂಟೆಲ್ಲ ಇರುತ್ತೆ, ಏನು ತೊಂದರೆ ಇರಲ್ಲ. ಆಮೇಲೆ ನೀರಿಂದ ಒಂದು ಶೆಡ್ಡಿಗೆ 2,000 ಲೀಟ್ರ್ ಥರ ಒಂದು ಟ್ಯಾಂಕನ್ನು ನಾವು ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಕರೆಂಟ್ ಇಲ್ಲದಾಗ ನೀರು ಸ್ಟಾಕ್ ಮಾಡ್ಕೊಂಡಿದ್ದು 2 ದಿನ ಬೇಕಾದರೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅದನ್ನು ನಾವು 2,000 ಲೀಟ್ರ್ ಥರ ಒಂದೊಂದು ಶೆಡ್ಡಿಗೆ ನಾವು 2 ಟ್ಯಾಂಕನ್ನು ನಾವು ಇಟ್ಕೊಂಡಿದ್ದೀವಿ.
ಆಮೇಲೆ ಆ ಕೋಳಿಗಳಿಗೆ ನೀರಿನ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟನ್ನು ನಾವು ಮಾಡೋದಕ್ಕೆ ಮತ್ತು ಈ ಥರ ಎಲ್ಲ ಪೈಪಿಂಗ್ ಹಾಕ್ಬಿಟ್ಟು ಅದಕ್ಕೆ ಡ್ರಿಪ್ ಬಿಡ್ತೀವಿ. ಎಷ್ಟು ನೀರು ಅವಶ್ಯಕತೆ ಇದೋ ಅಷ್ಟನ್ನು ಮಾತ್ರ ಅಲ್ಲಿ ನೀರು ಹೋಗ್ತಾ ಇರುತ್ತೆ. ಮತ್ತು ಕೋಳಿ ಕುಡಿಬೇಕಾದ್ರೆ ಅದ್ರ ಅವಶ್ಯಕತೆ ಅಷ್ಟೇ ಇರುತ್ತೆ, ಮತ್ತು ಹೊರಗಡೆ ಚೆಲ್ಲೋದಿಲ್ಲ. ಫೀಡಿಂಗ್ ಅದೇ ಫುಡ್ಡೆಲ್ಲ ಹಾಕ್ಬೇಕಂದ್ರೆ ಅದು ಅಷ್ಟೇ. ಅದಕ್ಕೆ ಒಂದು ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ನಾವು ಒಂದೊಂದು ಶೆಡ್ಡಿಗೆ ನಾವು ಮಾಡ್ಕೊಂಡಿರ್ತೀವಿ. ವೇಸ್ಟ್ ಮಾಡೋದಿಲ್ಲ ಅದು ಫೀಡೆಲ್ಲ. ಕೋಳಿಗಳು ಅವಕ್ಕೂ ಚೆನ್ನಾಗಿ ತಿಂದು ಮತ್ತು ನೀರು ಕುಡಿಯೋದಕ್ಕೆ ಅವಕಾಶ ಇರುತ್ತೆ, ಮತ್ತು ಚೆನ್ನಾಗಿ ಹೆಲ್ತಿಯಾಗಿ ಬರ್ತವೆ ಕೋಳಿಗಳು. ಅದೇ ತಕ್ಕನಾಗಿ ಒಂದೊಂದು ಕಂಪಾರ್ಟ್ಮೆಂಟ್ಗೆ ಇಷ್ಟಿಷ್ಟು ಅಂತ ನಾವು ಮಾಡ್ಕೋಬೇಕಾಗುತ್ತೆ. ಕೋಳಿ ಚೆನ್ನಾಗಿ ಬರಬೇಕು ಅಂತಂದರೆ ಕ್ಲೀನ್ನೆಸ್ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಫಸ್ಟು ಯಾವಾಗಲೂ ಬೆಳಗ್ಗೆ ಎದ್ದು ರೆಕ್ಕಿಂಗ್ ಮಾಡಬೇಕಾಗುತ್ತೆ 6 ಗಂಟೆಗೆ ಎದ್ದು. ಮತ್ತು ರೇಕಿಂಗ್ ಆದಮೇಲೆ ಕ್ಲೀನಾಗೆಲ್ಲ ತೊಳೆದು, ಮತ್ತು ಅವ್ರು ಕೊಡೋ ಮೆಡಿಸಿನ್ಸ್ ಎಲ್ಲ ಇರುತ್ತಲ್ಲ, ಆ ಮೆಡಿಸಿನ್ಸ್ ಎಲ್ಲ ಹಾಕಬೇಕಾಗುತ್ತೆ ವಾಟ್ರಿಗೆ. ಮತ್ತು ಕೋಳಿನ ಪ್ರತಿ ಸಾರಿ 1 ಅವರ್ಗೆ ಒಂದ್ಸರಿ ನಾವು ಬಂದು ಚೆಕ್ ಮಾಡಬೇಕಾಗ್ತದೆ. ಯಾಕೆಂದರೆ ಒಂದಕ್ಕೊಂದು ಮೇಲ್ ಬಿದ್ದು ಒಂದು ಪರಿಸ್ಥಿತಿಲಿ ಅವು ಏನಾಗಿ ಮಾಡ್ಕೋತಾವೋ ಗೊತ್ತಿರಲ್ಲ. ಹಾಗಾಗಿ ನಾವು 1 ಅವರ್ಗೆ ಒಂದ್ಸರಿ ಬಂದ್ಬಿಟ್ಟು ಶೆಡ್ ಒಳಗಡೆ ಎಲ್ಲ ಕ್ಲೀನ್ ಮಾಡೋದು, ಏನು ಅದ್ರ ಬಗ್ಗೆ ನೋಡ್ಕೊಳ್ಳೋದು, ಫೀಡ್ ಇಲ್ಲ ಅಂದರೆ ಫೀಡ್ ಹಾಕೋದು, ನೀರಿನ ಸಮಸ್ಯೆ ನೀರು ಮಾಡೋದು, ಆ ಥರ ವ್ಯವಸ್ಥೆಯಲ್ಲಿ ನಾವು ಕೋಳಿನ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಕೋಳಿ ಸಾಕಣೆಗಾಗಿ ಕಂಪನಿಯೊಂದಕ್ಕೆ ಒಡಂಬಡಿಕೆ ಮಾಡಿಕೊಂಡಿರುವುದರಿಂದ ಕೋಳಿ ಮರಿ, ಔಷಧಿ, ಆಹಾರವನ್ನು ಕಂಪನಿಯೇ ನೀಡುತ್ತಿದ್ದು ಇದರಿಂದ ಹೆಚ್ಚು ಅನುಕೂಲವಾಗುತ್ತದೆ ಎನ್ನುವುದು ಆಶಾವರ ಅನುಭವ. 3.5 ಟನ್ನು 4 ಟನ್ನು ನಮಗೆ ಹೊಟ್ಟು, ಭತ್ತದ ಹೊಟ್ಟು ಬರುತ್ತೆ, ಅದು ಬೇಕಾಗ್ತದೆ. ಅದನ್ನು ತಂದುಬಿಟ್ಟು ನಾವು ಮರಿ ಬರೋದು ಗೊತ್ತಾಗ್ತದಲ್ಲ, ಅವತ್ತಿನ ದಿನ ನಾವು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊತೀವಿ. ಫುಲ್ ಒಟ್ಟು ಕೆಳಗಡೆ ಎಲ್ಲ ಹಾಕ್ಬಿಟ್ಟಿರ್ತೀವಿ. ಒಟ್ಟಾಕಿ ಅದ್ರ ಮೇಲೆ ಪೇಪರ್ ಹಾಕ್ಬಿಟ್ಟು ಸಣ್ಣ ಮರಿನ ನಾವು ಅಲ್ಲಿ ಬಿಡಿಸ್ಕೊಂಡಿರ್ತೀವಿ. ಅದಾದ ನಂತರ 1 ವಾರದ ನಂತರ ಪೇಪರ್ ಮೇಲೆ ಇರುತ್ತೆ, 3 ಡೇಸ್ಗೆ ಅದು ಚೇಂಜ್ ಮಾಡಬೇಕಾಗುತ್ತೆ ಪೇಪರ್ನ. 3 ಡೇಸ್ ಚೇಂಜ್ ಮಾಡಿದ್ಮೇಲೆ ಉಬ್ಳ ಮೇಲೆ ಮರಿಗಳು ಓಡಾಡ್ತಾ ಇರುತ್ತೆ. ಆಮೇಲೆ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದೊಂದು ಕಂಪಾರ್ಟ್ಮೆಂಟ್ಗೆ ನಾವು 1,000 ಥರ ಮರಿಗಳನ್ನ ನಾವು ಬಿಟ್ಕೊಂಡಿರ್ತೀವಿ. ಕೋಳಿ ಸಾಗಾಣಿಕೆನ ನಾವು ಒಂದು ಕಂಪ್ನಿಗೆ ಟೈಪ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಅವರು ಮರಿ ಮೊಟ್ಟೆಯಿಂದ 24 ಅವರ್ಸ್ ಒಳಗಡೆ ನಮಗೆ ಮರಿನ ತಂದು ಕೊಡ್ತಾರೆ. ಆ ಮರಿ ತಂದಿದ್ದ ದಿನ ನಾವು ಜೋಪಾನ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದು ಅರ್ಧ ಶೆಡ್ಗೆ ಮೇಲ್ಗಡೆ ಎಲ್ಲ ಟಾರ್ಪರ್ ಎಲ್ಲ ಹಾಕಬೇಕು, ಮತ್ತು ಕೆಳಗಡೆ ಎಲ್ಲ ಪೇಪರ್ ಎಲ್ಲ ಹಾಕ್ಬಿಟ್ಟು ಸಣ್ಣ ಮರಿ ತಂದು ಕೊಟ್ಟಿರ್ತಾರಲ್ಲ ಅದಕ್ಕೆ ಫೀಡೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ಬೆಲ್ಲದ ನೀರು ಅದಕ್ಕೆ ಕೊಡಬೇಕಾಗುತ್ತೆ. ಅವತ್ತು ನಮಗೆ ಹೇಳ್ತಾರೆ ಇಂಥ ದಿನ ಬಂದಿದೆ ಮರಿ ಅಂದಾಗ, ಆ ಮರಿ ಬಂದಿದ್ದ ದಿನ ರಾತ್ರಿಗೆ ಪೇಪರ್ ಮೇಲೆಲ್ಲ ಹಾಕ್ಬಿಟ್ಟು ಆ ಮರಿಗೆ ಸಣ್ಣದು ಬೋಲ್ಗಳಲ್ಲಿ ನೀರು ಬೆಲ್ಲದ ನೀರು ಇಡಬೇಕಾಗುತ್ತೆ. ಆ ಬೆಲ್ಲದ ನೀರು ಕುಡಿದು ಅವತ್ತು ರಾತ್ರಿ ಇರ್ತದೆ. ಬೆಳಗ್ಗೆಗೆ ಅವರು ಒಂದು ಫುಡ್ ಕೊಟ್ಟಿರ್ತಾರೆ, ಆ ಫುಡ್ಡನ್ನು ನಾವು ಹಾಕೊಳ್ತಾ ಬರಬೇಕಾಗುತ್ತೆ. ಆಮೇಲೆ ಸಣ್ಣ ಮರಿ ಆದ್ರಿಂದ ತುಂಬ ಚಳಿ ಇರುತ್ತೆ, ಅದಕ್ಕೆ ಆ ಮರಿಗೆ ನಾವು ಏನು ಕೂಡ ಶಾಖ ಕೊಡಬೇಕಾಗುತ್ತೆ. ಆ ಶಾಖ ಕೊಡಬೇಕು ಅಂತಂದರೆ ಈಜಿಲು ಸಿಗುತ್ತೆ. ಆ ಈಜಿಲನ್ನ ರಾತ್ರಿ ಹೊತ್ತು ಒಂದು ಬಾಕ್ಸು, ಒಂದು ಸಿಲ್ವರ್ದು ಒಂದು ಬಾಕ್ಸು ಅಥವಾ ಟಬ್ಬು ಯಾವುದಾದ್ರೂ ಒಂದು ಕಬ್ಬಿಣದ್ದು ಬಾಕ್ಸ್ ಅಂತಂದರೆ ಒಳಗಡೆ ಹಾಕ್ಬಿಟ್ಟು ಅದರಲ್ಲಿ ಈಜಿಲಿಂದ ಹೀಟ್ ಕೊಡೋದ್ರಿಂದ ಒಂದೊಂದು ಕಂಪಾರ್ಟ್ಮೆಂಟ್ಗೆ ನಾವು ಹಾಕೊಂಡು ಬರ್ತೀವಿ. ಒಂದು ಕಂಪಾರ್ಟ್ಮೆಂಟಲ್ಲಿ 3-4 ನಾವು ಈಜಿಲು ಡಬ್ಬಗಳು ಇಟ್ಟಿರ್ತೀವಿ. ಆ ಡಬ್ಬಕ್ಕೆ ಹಾಕೊಂಡು ಬಂದರೆ ಹೀಟ್ ಜಾಸ್ತಿ ಸಿಗುತ್ತೆ. ಅಂದರೆ ಸಣ್ಣ ಮರಿ 1 ವಾರನ ನಾವು ಮರಿನ ನಾವು ಸೇಫ್ಟಿಯಾಗಿ ಚೆನ್ನಾಗಿ ನೋಡಿಕೊಂಡ್ರೆ ಅದ್ರ ತಳಿ ತುಂಬ ಚೆನ್ನಾಗಿ ಬರುತ್ತೆ. ನಾವೀಗ ಹಾಗೆ ಮಾಡ್ತಾ ಇರೋದು. ಅಂದರೆ ಅದು ಶಾಖ ಕೊಡಬೇಕಾದ್ರೆ ಕೆಲವು ಮರಿಗಳಿಗೆ ಎಷ್ಟು ಟೆಂಪ್ರೇಚರ್ ಇರಬೇಕು ಒಂದು ಶೆಡ್ ಒಳಗಡೆ, ಆ ಟೆಂಪ್ರೇಚರ್ ಅಷ್ಟು ಮಾತ್ರ ನಾವು ಆ ಮರಿಗಳಿಗೆ ಕೊಡಬೇಕಾಗ್ತಿರುತ್ತೆ. 2 ಶೆಡ್ಗೂ ನಾವು ಬಿಟ್ಕೊಂಡಿರೋದ್ರಿಂದ 2 ಶೆಡ್ಗೂ ನಾವು ಒಂದೇ ಟೆಂಪ್ರೇಚರ್ನ ನಾವು ಕೊಡಬೇಕಾಗುತ್ತೆ. ಆವಾಗ ಹಂಗಾಗಿ ಮರಿಗಳು ಬೆಳೀತಾ ಬರುತ್ತೆ. ಅಂದರೆ ಒಂದು 3 ಡೇಸು ಬೆಲ್ಲದ ನೀರು ಮತ್ತು ಸಕ್ಕರೆ ನೀರಲ್ಲಿ ನಾವು ಆ ಮರಿಗಳನ್ನ ಸಾಕೊಳ್ತಾ ಬರುತ್ತೆ. ಆಮೇಲೆ ಅವರು ಫೀಡ್ ಕೊಟ್ಟ ಮೇಲೆ ಫೀಡ್ನ ಸ್ವಲ್ಪನೇ ಹಾಕ್ಕೊಂಡು ನಾವು ಬೆಳೆಸ್ಕೊಳ್ತಾ ಬರ್ತೀವಿ. 1 ವಾರ ಆದ ನಂತರ ಅವರು ಮೆಡಿಸಿನ್ಸ್ ಕೊಡ್ತಾರೆ, ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕುವಂಥದ್ದು, ಮತ್ತು ಡೈರೆಕ್ಟಾಗಿ ನಾವು ಈ ಥರ ಬೋಲ್ಗಳಿಗೆ ಹಾಕುವಂಥದ್ದು. ಆ ಥರ 1 ವಾರ ಆದಮೇಲೆ ಮರಿಗಳನ್ನ ಒಂದು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾವು ಒಂದು ಕಂಪಾರ್ಟ್ಮೆಂಟಿಂದ ಮತ್ತೊಂದು ಕಂಪಾರ್ಟ್ಮೆಂಟ್ಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಇದನ್ನು ನಾವೇನು ಮಾಡ್ತೀವಿ, ಸಣ್ಣ ಮರಿನಲ್ಲಿ 1 ವಾರ ಬೆಳಗ್ಗೆ ಸಂಜೆ ನಾವು ಹಾಕಿರ್ತೀವಿ. ಆಮೇಲೆ 1 ವಾರದ ನಂತರ ಏನು ಮಾಡಬೇಕು, 3 ಟೈಮ್ಸ್ ಹಾಕಬೇಕಾಗುತ್ತೆ. ಮರಿಗಳಿಗೂ ಸ್ವಲ್ಪ ದೊಡ್ಡದಾಗುತ್ತಲ್ಲ, ತಿನ್ನೋದು ಜಾಸ್ತಿ ಆಗುತ್ತೆ. ಆವಾಗ ಮೇವನ್ನ ನಾವು ಜಾಸ್ತಿ ಹಾಕೊಂಡು ಬರ್ತಾ ಇದ್ದೀವಿ. ಹಾಕೊಂಡು ಬರ್ತಾ ಅವು ಬೆಳ್ಕೊಂಡು ಬರ್ತಾ ಇರುತ್ತೆ. ಇದೇ ರೀತಿಲಿ ನಮಗೆ ಇಷ್ಟು ದಿನ ಅಂದರೆ 41 ದಿನಕ್ಕೆ ಆಗೋಷ್ಟರಲ್ಲಿ ಅದಕ್ಕೆ ಡೈಲಿ ನಾವು 4 ಟೈಮ್ 5 ಟೈಮ್ ಹಾಕಿದ್ರೂ ಸಾಕಾಗಲ್ಲ. ಯಾಕೆಂದರೆ ತುಂಬ ತಿನ್ನುತ್ತೆ ಕೋಳಿ. ವೆಯ್ಟ್ ಬಂದಿದೆ ಇವಾಗ ನೋಡಿ 41 ದಿನಕ್ಕೆ ನಮಗೆ 2.5 kg ಅಷ್ಟು ಬಂದಿದೆ ಕೋಳಿ. ಮತ್ತು ಅವು ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇರುತ್ತಲ್ಲ. ಸಣ್ಣ ಮರಿ ಇದ್ದಾಗ ಮೆಡಿಸಿನ್ಸ್ ಕೊಡ್ತಾರೆ, ಅಂದರೆ ಪೌಡ್ರನ್ನ ನೀರಿನಲ್ಲಿ ಕಲಸಾಕಿ ಗ್ಲೂಕೋಸ್ ಪೌಡ್ರ್ ಥರ ಇರುತ್ತೆ, ಅದನ್ನು ನಾವು ನೀರಿನಲ್ಲಿ ಕಲಿಸ್ಬಿಟ್ಟು ಹಾಕ್ತೀವಿ. ಟಬ್ಬಲ್ಲೇ ಹಾಕಬೇಕಾಗುತ್ತೆ. 1 ವಾರದ ನಂತರ ಅವ್ರು ಏನು ಕೊಡ್ತಾರೆ ಮೆಡಿಸಿನ್ಸ್ ಅಂದರೆ ನಮ್ಮದು 2,000 ಲೀಟ್ರ್ ಟ್ಯಾಂಕ್ ಇರುತ್ತಲ್ಲ, ಅದರೊಳಗಡೆ ಹಾಕೋದಕ್ಕೇ ಕೊಟ್ಬಿಡ್ತಾರೆ. ಒನ್ಸ್ ಫಾರ್ ಆಲ್ ಎಲ್ಲ ಒಂದು ಕೋಳಿಗಳಿಗೂ ಹೋಗಬೇಕು, ಅಂದರೆ ಒಂದೇ ಪೈಪಲ್ಲಿ ಒಳಗಡೆ ಹೋಗುತ್ತಲ್ಲ, ಹಾಗಾಗಿ ಮೆಡಿಸಿನ್ಸ್ನ ಕೊಡ್ತಾರೆ. ಅದು ಅದರಲ್ಲೇ ಅದಕ್ಕೆ ಕೋಳಿಗಳಿಗೆ ಏನೂ ರೋಗ ರುಜಿನಗಳು ನಮಗೆ ಕಾಣಿಸಿಲ್ಲ, ಯಾಕೆಂದರೆ ಚೆನ್ನಾಗೇ ನಮಗೆ ತಳಿ ಬರ್ತಾ ಇದೆ. ಆದರೆ ಕಾಲುಗಳು ಸ್ವಲ್ಪ ಈ ಥರ ಆ ಥರ ಇರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆಗೋ ಥರ ನಾವು ನೋಡ್ಕೊತಾ ಇರ್ತೀವಿ. ಅದು ಬಿಟ್ಟರೆ ಮರಿಗಳಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲ ತಳಿಗಳು. ಏನು ಕಾಯಿಲೆಗಳಂತೂ ನಮಗೇನು ಕಾಣಿಸಲ್ಲ, ಏನೂ ಇದಾಗಿಲ್ಲ, ಚೆನ್ನಾಗಿ ಬಂದಿದೆ ಕೋಳಿ ಎಲ್ಲ. ಬಿಟ್ಟಿದ್ದು 41 ದಿನ 42 ದಿನ ಅಥವಾ 45 ದಿನದೊಳಗಡೆ ಅವರು ಮರಿನ ತಗೊಂಡ್ಬಿಡ್ತಾರೆ. ಅಷ್ಟರೊಳಗಡೆ ನಾವು ಅವಕ್ಕೆ ಆರೈಕೆ ಮಾಡಬೇಕಾಗುತ್ತೆ.
ಕೋಳಿಗಳು ಸಂಪೂರ್ಣ ಬೆಳೆದು ಮಾರುಕಟ್ಟೆಗೆ ಕಳಿಸಿದ ಮೇಲೆ ಸಂಪೂರ್ಣ ಶೆಡ್ ಅನ್ನು ಸ್ವಚ್ಛಗೊಳಿಸಬೇಕಾಗುತ್ತದೆ. ಇದಕ್ಕೆ ಕುಟುಂಬದವರೆಲ್ಲರ ಸಹಕಾರ ಅತ್ಯಗತ್ಯ ಎನ್ನುವುದು ಆಶಾ ಅವರ ಅಭಿಮತ. ಕೋಳಿ ತ್ಯಾಜ್ಯವನ್ನು ಮತ್ತು ಆಹಾರ ಚೀಲಗಳನ್ನು ಮಾರುವುದರಿಂದಲೂ ಹೆಚ್ಚುವರಿ ಲಾಭ ದೊರೆಯುತ್ತದೆ ಎನ್ನುತ್ತಾರೆ ಆಶಾ ಅವರು. ನಮ್ಮ ಫ್ಯಾಮಿಲಿ ಕುಟುಂಬವರು ಬಂದು ಒಂದ್ಸರಿ ವಿಸಿಟ್ ಹಾಕಿ ಅದು ಯಾವ ಥರ ಇದೆ ಏನು ಅಂತ ನೋಡಿಕೊಂಡು ಡೈಲಿ ನಾವು ಈ ಥರ ಆರೈಕೆನ ನಾವು ಮಾಡ್ತಾಯಿದ್ದೀವಿ. ಈ ಕೋಳಿ ಬೆಳವಣಿಗೆ ಆಗಿದ ನಂತರ ಈ ಕೋಳಿಗಳನ್ನ ತೆಗೆದು ನಾವು ಮಾರ್ಕೆಟಿಗೆ ತೊಗೊಂಡು ಹೋದ್ಮೇಲೆ ಕೆಲಸ ಇದೆ ನೋಡಿ. ಅದೇನಂತಂದರೆ ಕೋಳಿ ಮಾರ್ಕೆಟ್ ಸೆಲ್ ಆಗಿದ ತಕ್ಷಣ ನಾವು ಶೆಡ್ನ ಕ್ಲೀನ್ ಮಾಡಬೇಕಾಗುತ್ತೆ. ಎಲ್ಲ ತೆಗೆದುಬಿಟ್ಟು ಡಸ್ಟನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡ್ತೀವಿ. ಆ ಶೇಖರಣೆ ಮಾಡಿದಂಥ ಡಸ್ಟ್ನ ಅವರು ತೊಗೊಂಡೋಗೋಕೆ ಬರ್ತಾರೆ. ಒಂದು ಕೋಳಿಗೆ ₹1 ಥರ ನಮಗೆ ಡಸ್ಟ್ ಕೊಡ್ತಾರೆ. ನಮಗೆ ಏನಂದರೆ 11,000 ಕೋಳಿ ಸಾಕಿದರೆ 12,000 ಕೋಳಿ ಸಾಕಿದ್ರೆ ಆ ಥರ ಅಮೌಂಟ್ ಅದರಲ್ಲೇ ನಮ್ಗೆ ಸಿಕ್ಬಿಡುತ್ತೆ. ಮತ್ತು ಫೀಡ್ ಹಾಕೋದ್ರಲ್ಲಿ ಚೀಲಗಳು ನಮಗೆ ಬಿಟ್ಟೋಗಿರ್ತಾರೆ. ಸೊ ಅದು ನಮಗೆ ಸಿಗುತ್ತೆ. ಆ ಚೀಲದಿಂದಲೂ ಒಂದು ₹7,000-8,000 ನಮಗೆ ಆದಾಯ ಸಿಗುತ್ತೆ. ನಾವು ಸ್ವಂತ ಬೆಳೆಯೋದಕ್ಕೂ ಅವಕಾಶ ಇರುತ್ತೆ. ಆದರೆ ನಮ್ಮಲ್ಲಿ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ನಮ್ಮಲ್ಲಿ ದುಡ್ಡು ಇಲ್ಲದಿರೋದ್ರಿಂದ ನಾವೇನು ಮಾಡ್ತೀವಿ, ಒಂದು ಕಂಪ್ನಿಗೆ ಟೈಪ್ ಮಾಡ್ಕೊಂಡಿದ್ವಿ. ಕಂಪ್ನಿಯವರೇ ನಮಗೆ ಮರಿಗಳನ್ನ ಕೊಡ್ತಾರೆ, ಮತ್ತು ಫೀಡ್ ಕೊಡ್ತಾರೆ, ಮತ್ತು ಮೆಡಿಸಿನ್ಸ್ ಕೊಡ್ತಾರೆ. ಪ್ರತಿಯೊಂದನ್ನು ಕಂಪ್ನಿಯವರೇ ನೋಡ್ಕೊಳ್ತಾ ಇದೆ. ಆ ನೋಡ್ಕೊಂಡಂಥ ಕೋಳಿಗಳನ್ನ ನಾವು ಸಾಕಿ ಕೊಡಬೇಕಾಗಿರೋದು, ನಮ್ಮ ಶೆಡ್ನಲ್ಲಿ ಸಾಕಿ ಅವ್ರಿಗೆ ಕೊಡೋದು ಅಂತ ಕೋಳಿ. ಅದಕ್ಕೆ ನಮಗೆ ಲೇಬರ್ ಅಂತ ನಮಗೆ ಒಂದು ಕೋಳಿಗೆ ಇಷ್ಟು ಅಂತ ಕೊಡ್ತಾರೆ. ಅಂದರೆ ₹4,500 ಇರುತ್ತೆ, ₹5,500. ಒಂದೊಂದು ಕಂಪ್ನಿ ಒಂದೊಂದು ಥರ ಅವರು ರೈಟ್ನಲ್ಲಿ ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆದರೆ ಒಂದು ಬ್ಯಾಚ್ಗೆ ನಮಗೆ 11,000 ಕೋಳಿ ಸಾಕಿದ್ರೆ ನಮಗೆ ಮಿನಿಮಮ್ಮು ₹1,10,000 ನಮಗೆ ಉಳಿತಾಯ ಸಿಗುತ್ತೆ, ಆದಾಯ ನಮ್ಗೆ ಖಂಡಿತ ಸಿಗುತ್ತೆ. ಯಾಕೆ ಅಂತಂದರೆ ಅದ್ರ ಜೊತೆಗೆ ಅವ್ರು ಕೊಡೋ ದುಡ್ಡು ಜೊತೆಗೆ ಈ ಗೊಬ್ಬರ ಮತ್ತು ನಾವು ಚೀಲನ ನಾವು ಮಾರ್ತೀವಲ್ವ, ಅದು ಒಂದು ಲೇಬರ್ಗೆ ನಾವು ಒಂದು 10,000 ಕೊಡಬೇಕಾಗ್ತದೆ ಲೇಬರ್ಗೆ, ಒಂದು ಫ್ಯಾಮಿಲಿ ಬಂದು. ಇನ್ನೊಂದು ಕರೆಂಟ್ ಬಿಲ್ಲು ₹1,000 ₹1,500 ಅಷ್ಟಿರುತ್ತೆ. ಇನ್ನು ವಾಟ್ರದ್ದೆಲ್ಲ ನಮ್ಮದೇ ಇರೋದ್ರಿಂದ ಅದರಿಂದೇನು ಸಮಸ್ಯೆ ಇರಲ್ಲ. ಹಂಗಾಗಿ ನಾವೇನು ಮಾಡ್ತೀವಿ, ಲೇಬರ್ ಚಾರ್ಜ್ ಮತ್ತು ಕರೆಂಟ್ ಬಿಲ್ಲನ್ನು ಮಾತ್ರ ನಾವು ಇದರಿಂದ ಕಳಿತೀವಿ, ಬಿಟ್ಟರೆ ಇನ್ಯಾವುದೇ ನಮಗೆ ಖರ್ಚು ವೆಚ್ಚ ಬರಲ್ಲ. ನಮಗೆ ಇದರಿಂದ ಸಿಗೋದೇ ಲಾಭ ಅಂತಂದರೆ ಮಿನಿಮಮ್ ನಾವು 1 ಲಕ್ಷನಾದ್ರೂ 40 ದಿನಕ್ಕೆ, ಅಂದರೆ ಮರಿ ಬಿಟ್ಟ 40-45 ದಿನದೊಳಗಡೆ ನಮಗೆ ₹1,00,000 ಆದಾಯನ ನಾವು ತಗೊಳ್ತಾ ಇದ್ದೀವಿ. ಕೇವಲ 1.5 ತಿಂಗಳು ಕೋಳಿ ಸಾಕಿದರೆ ಸಾಕು ಉತ್ತಮ ಲಾಭ ಗಳಿಸಬಹುದಾಗಿದೆ ಎಂಬುದನ್ನು ಆಶಾ ಅವರು ಸಾಬೀತುಪಡಿಸಿದ್ದಾರೆ. ನಾವು 6 ತಿಂಗಳು ನಾವು ಬೆಳೆನ ಕಾಯಬೇಕಾಯ್ತದೆ, ಅಥವಾ 1 ವರ್ಷದ ಬೆಳೆ ನಾವು ಕಾಯಬೇಕಾಯ್ತದೆ. ಅದು ಬೇಡ. ಅದ್ರ ಜೊತೆಗೆ ಇದನ್ನು ನಾವು ಮಾಡ್ಕೊಂಡು 1.5 ತಿಂಗಳಿಗೆ ನೀವು ₹1,00,000 ಆದಾಯ ತೊಗೋತಾ ಇದ್ದೀರಲ್ಲ, ಮನೇಲಿ ಕೂತ್ಕೊಂಡು ನಾವೇನು ಮಾಡಬೇಕಾಗಿತ್ತು? ಮನೇಲಿ ಕೂತಿದ್ರೆ ನಮಗೇನು ಸಿಗ್ತಾ ಇರಲಿಲ್ಲ. ಇಂಥ ಮಹಿಳೆಯರು ಎಷ್ಟೋ ಜನ ಮಾಡ್ತಾ ಇದ್ದಾರೆ, ಮಾಡಬೇಕು ಮುಂದಕ್ಕೂ. ಈ ಥರ ಒಂದು ಬಿಸ್ನೆಸ್ನಲ್ಲಿ ಇದೇ ಒಂದಿಲ್ಲ, ಹೈನುಗಾರಿಕೆ ಏನಾದರೂ ಆಗ್ಬೋದು, ಕುರಿ ಸಾಗಾಣಿಕೆ ಇರ್ಬೋದು, ಮೇಕೆ ಸಾಗಾಣಿಕೆ ಇರ್ಬೋದು, ಅಥವಾ ಪಿಗ್ಗದಿರ್ಬೋದು, ಏನು ಬೇಕಾದರೂ ಈಗ ಸರ್ಕಾರದ ಸವಲತ್ತುಗಳು ಬೇಕಾದಷ್ಟು ಸಿಗ್ತಾ ಇದೆ. ಮಹಿಳೆಯರು ಮುಂದೋಗಬೇಕು. ಮಹಿಳೆಯರು ಮುಂದೋದ್ರೆ ಅವ್ರಿಗೆ ಸಿಗುವಂಥ ಕಾನೂನು ಏನು ಸರ್ಕಾರದಿಂದ ಸವಲತ್ತುಗಳು ಸಿಗುತ್ತೋ ಅದನ್ನು ತಂದು ಅವರು ಒಂದು ವ್ಯವಸಾಯದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ನಮ್ಮ ಆರ್ಥಿಕ ಪರಿಸ್ಥಿತಿನ ನಾವು ಸುಧಾರಣೆ ಮಾಡ್ಕೊಳ್ಬೋದು. ಸಮಾಜದಲ್ಲಿ ನಾವು ಒಂದು ಉನ್ನತ ಸ್ಥಾನದಲ್ಲಿ ನಾವು ಇರ್ಬೋದು, ಮಕ್ಕಳು ವಿದ್ಯಾಭ್ಯಾಸ ಕೊಡಿಸ್ಬೋದು, ಮನೆ ಮಂದಿಯೆಲ್ಲ ಆರೋಗ್ಯವಂತರಾಗಿರ್ಬೋದು. ನಾವು ಹೆಲ್ತ್ ಆಗಿರ್ತೀವಿ, ಕೆಲಸ ಮಾಡಿಕೊಂಡು ಹಳ್ಳಿ ಕಡೆ ಇದೆಲ್ಲ ನಾವು ಮಾಡೋದ್ರಿಂದ ನಮಗೂ ಒಂದು ಒಳ್ಳೆ ಆರೋಗ್ಯ ಸಿಗುತ್ತೆ, ಒಂದು ಒಳ್ಳೆ ಇದು ಸಿಗುತ್ತೆ. ಅದಕ್ಕೋಸ್ಕರ ಈ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. ಇವರಂತೆ ಅನುಕೂಲವಿರುವ ರೈತ ಮಹಿಳೆಯರು ಕೃಷಿ ಜೊತೆಗೆ ಕುಕ್ಕುಟ ಪಾಲನೆಯಲ್ಲೂ ತೊಡಗಿ ಆರ್ಥಿಕ ಸಬಲತೆಯನ್ನು ಹೊಂದಬಹುದಾಗಿದೆ.